ಟ್ಯೂಷನಿಗೆ. ಆ ಮಕ್ಕಳು ನಮ್ಮ ತಮ್ಮನ ಹೆಂಡ್ತಿ ದಿನ ನಂಗೆ ಮಾತಾಡ್ಸ್ಕೊಂಡು ಅಂಗನವಾಡಿ ಹತ್ರ ಕಳ್ಸೋಗ್ತಿದ್ದ ಆ ಹುಡುಗಿಯ, ಸಣ್ಣ ಹುಡುಗಿ. ಮತ್ತೆ ಏನು ಮಾಡ್ಕೊಂಡಿದ್ರು ಜಗನ್ನಾಥ್ ಅವರು? ಅವ್ರು ತಮ್ಮನ ಅಂಗಡಿ ಹೋಗ್ತಿದ್ರು. ದಿನ ಎಷ್ಟೊತ್ತಿಗೆ ಹೋಗ್ತಿದ್ರು, ಎಷ್ಟೊತ್ತಿಗೆ ಬರ್ತಿದ್ರು? ಬೆಳಿಗ್ಗೆ 7:30 ಹೋದ್ರೆ 4 ಗಂಟೆಗೆ ಬರ್ತಿದ್ರು. ನೀವು ಹಿರಿಪುತ್ರಿನ ಎರಡನೇ ಅವರು. ಈಗ ಅಪ್ಪ ಯಾವತ್ತೋದ್ರು, ಏನಾಯ್ತು, ನಿಮ್ಗೆ ಏನಂತ ಮೆಸೇಜ್ ಬಂದಿದೆ? 16ನೇ ತಾರೀಕು ಬೆಳಿಗ್ಗೆ ಕೆಲಸಕ್ಕಂತ ಹೋಗಿದ್ರು. ಆಮೇಲೆ ಈ ಘಟನೆ ಆಯ್ತಲ್ಲ, ನಾವು ಅಲ್ಲಿ ಹೋದ್ ನೋಡಿದಾಗ ಏನೂ ಇರಲಿಲ್ಲ, ಖಾಲಿ ಮಣ್ಣಷ್ಟೇ ಇತ್ತು. ಇನ್ನೂ ಏನು ಗೊತ್ತಾಗಲಿಲ್ಲ. 8 ದಿನ ಆಯಿತು. ಇನ್ನು ಅಪ್ಪನ ಏನು ಸುಳಿವೂ ಇಲ್ಲ, ಏನೂ ಇಲ್ಲ, ಯಾರು ಏನು ಹೇಳ್ತಾನೂ ಇಲ್ಲ, ನಮ್ಗೆ ಕರೆಕ್ಟ್ ಮಾಹಿತಿನೂ ಕೊಡ್ತಾ ಇಲ್ಲ ಯಾರು. ಅದಕ್ಕೆ ಭಾಳ ಬೇಜಾರಾಗಿದೆ ಸರ್. ಹೇಗಿರ್ತಿದ್ರು ಅಪ್ಪನ? ಎಷ್ಟು ಮಿಸ್ ಮಾಡ್ಕೋತಾ ಇದ್ರಿ ಇವತ್ತು? ತುಂಬ ಮಿಸ್ ಮಾಡ್ಕೊಳ್ತಿದ್ವಿ ಸರ್. ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಿದ್ರು, ನಮಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಸರ್. ದಿನ ಕೂಲಿ ಮಾಡಿ ಕೆಲಸ ಮಾಡಿ ನಮ್ಗೆ ಸಾಕ್ತಾಯಿದ್ರು. ತುಂಬ ಮಿಸ್ ಮಾಡ್ಕೊತೀವಿ. ಈಗ ಏನಾದರೂ ನಿಮಗೆ ಪೊಲೀಸವರು, ಇಲಾಖೆಯವರು, ಅಧಿಕಾರಿಗಳು ಏನಾದರೂ ಬಂದು ಮಾತಾಡ್ಸಿದ್ದಾರೆ, ಏನಾದರೂ ಕೇಳಿದ್ರಾ? ಅಧಿಕಾರಿಗಳು ಯಾರು ಬರಲಿಲ್ಲ ಸರ್ ಮನೆ ಹತ್ರ. ಅವ್ರ MLA ಅವರು ಮಾತಾಡ್ಸಿದ್ರು ಅಲ್ಲಿರೋ. ಅವ್ರು ಯಾರಾಗಿದ್ರಲ್ಲಿ ವಿಜಯರಾಗ ಅವ್ರು ಬಂದಿದ್ರು. ಆಮೇಲೆ ರೂಪಾಲಿ ನಾಯ್ಕ ಬಂದಿದ್ರು. ಕುಮಾರಸ್ವಾಮಿರಲ್ಲಿ ನಮ್ಮ ಮಕ್ಕಳು ಇಲ್ಲಿ ಬಂದಿದ್ರು. ರೂಪಾಲಿ ನಾಯ್ಕ ಬಂದಿದ್ರು. ಇಲ್ಲಿ ಏನಂತ ಹೇಳಿದ್ರು ಅವರು? ಅವರು ಸಾಂತ್ವನ ಹೇಳಿ ಎಷ್ಟು ಬೇಜಾರ ಮಾಡಿಬಿಟ್ರೆ ಹುಡುಗಿ ಕೊಡ್ತೀವಿ ಅಂತ ಹೇಳ್ತವ್ರು. ಇನ್ನು ನೋಡ್ಕೋಕ್ಕಾಗಲಿಲ್ಲ, 8 ದಿನ ಆಯಿತು. ಇದು ನೋಡಿ, ಅವರ ಕುಟುಂಬಸ್ಥರು ಇವತ್ತು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಆದಷ್ಟು ಬೇಗ ಜಗನ್ನಾಥ್ ಅವರನ್ನು ಹುಡುಕಿ ಕೊಡಿ ಅಂತೇಳಿ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ಆಗ್ರಹಿಸ್ತಿದ್ದಾರೆ. ನಾವು ಕೂಡ ಈ ವಿಚಾರವನ್ನು ಸಂಬಂಧಪಟ್ಟಂಥವ್ರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರಿನ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಕುಟುಂಬಗಳು ಕೂಡ ತಮ್ಮ ಮನೆಯವರು ಈಗ ಬರ್ತಾರೋ ಆಗ ಬರ್ತಾರೋ ಎಂದು ಕಾದು ಕುಳಿತಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಲ್ಲಿಯೇ ಹತ್ತಿರದಲ್ಲಿರುವಂಥ ಶಿರೂರು ಗ್ರಾಮದ ಜಗನ್ನಾಥ್ ನಾಯ್ಕ ಅವರ ಕುಟುಂಬ ಕೂಡ ಕಣ್ಣೀರಿನಲ್ಲಿ ಕಾಲ ಕಳೀತಿರುವಂಥದ್ದು. ಈ ಬಗ್ಗೆ ಮಾತಾಡಿಸಲು ಅವರ ಕುಟುಂಬದವರು ಮತ್ತು ಅವರ ಸಂಬಂಧಿಕರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ. ಮೊದಲನೇದಾಗಿ ಅವರ ಅಳಿಯವರು ಮಾತಾಡ್ತಾನೆ. ಈಗ ತಮ್ಮ ಮಾವನವರು ಯಾವತ್ತು ಆ ಕಡೆ ಹೋಗಿದ್ರು, ಮತ್ತು ತಮ್ಗೇನಾದರೂ ಹೋಗೋ ಮುಂಚೆ ಏನಾದರೂ ನಿಮ್ಮ ಜೊತೆ ಮಾತಾಡಿದ್ರೆ? ಲಾಸ್ಟ್ ಮಾತಾಡಿದ್ದು ಯಾವಾಗ? ಸರ್, ಜಗನ್ನಾಥ್ ನಾಯ್ಕ ಅವರು ನಮ್ಮ ಮಾವ. ಜಗನ್ನಾಥ್ ನಾಯ್ಕ ಅವರ ಪತ್ನಿ ಬೇಬಿ ನಾಯ್ಕ ಅವರು, ಅವ್ರ ತಮ್ಮ ಲಕ್ಷ್ಮಣ್ ನಾಯ್ಕ, ಮತ್ತು ಈ ಜಗನ್ನಾಥ್ ನಾಯ್ಕ ನಮ್ಮ ಮಾವ ಅವರಿಗೆ 3 ಜನ ಪುತ್ರಿಯರಿದ್ದಾರೆ, ಹೆಣ್ಮಕ್ಳು. ಮತ್ತು ಅವರಲ್ಲಿ ಹಿರಿಯ ಮಗಳು ಮನಿಷಾ ಅಂತ, ಅವಳನ್ನು ನಾನು ಮದುವೆ ಆಗಿದ್ದೇನೆ ಸರ್. ನಾನು ಆಗಾಗ ಇಲ್ಲಿಗೆ ಬರ್ತಾಯಿದ್ದೆ. 2015ರಲ್ಲಿ ನಮ್ಮ ಮದುವೆ ಆಗಿದೆ ಸರ್. ಈ ಒಂದು ಸಂದರ್ಭದಲ್ಲಿ ಜಗನ್ನಾಥ್ ನಾಯ್ಕ ಅವರು ತುಂಬ ಒಳ್ಳೆಯವರು, ಅವ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ, ತುಂಬ ಒಳ್ಳೆಯ ಮನುಷ್ಯ. ಮತ್ತು 16ನೇ ತಾರೀಕಿನಂದು ಅವರು ಮುಂಜಾನೆ 7:15ಗೆ ಅಲ್ಲಿ ಲಕ್ಷ್ಮಣ್ ನಾಯ್ಕ ಅವರ ಚಹಾ ಅಂಗಡಿಗೆ ಕೆಲಸಕ್ಕಂತ ಹೋದವರು. ಈಗ ಹೋಗೋಕ್ಕಿಂತ ಮುಂಚೆ ನೀವು ಲಾಸ್ಟ್ ಮಾತಾಡಿರೋದು ಯಾವಾಗ? ಅವರು ಬೆಳಿಗ್ಗೆ ಮಾತಾಡಿದ್ರೆ ಅಥವಾ ಸರ್, ನಾನು ಅದ್ರ ಮೊದಲನೇ ದಿವಸ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೆ ಸರ್. ಏನೇನು ವಿಷಯಗಳನ್ನು ಮಾತಾಡಿದ್ರಿ? ಅವರು ತಾವು ಇದು ಕುಮಟಾಕ್ಕೆ ಹೋಗಿದ್ವಿ, ಅಲ್ಲಿಂದ ಬಂದ್ವಿ, ಮತ್ತು ತಾನು ಕೆಲಸಕ್ಕಾಗಿ ಹೋಗ್ತಿದ್ದೀನಿ, ಆರಾಮಿದ್ದೀರಾ, ಹೀಗೆಲ್ಲ ಚೆನ್ನಾಗಿ ವಿಚಾರಿಸಿದರು. ಆಗಾಗ ಚೆನ್ನಾಗಿ ಮಾತಾಡ್ತಾಯಿದ್ರು ಸರ್ ನಮ್ಮ ಜೊತೆಗೆ. ಮತ್ತು ಅವರು ಆಗಾಗ ನಾವು ಇಲ್ಲಿ ಬರುವಂಥ ಸಂದರ್ಭದಲ್ಲೂ ಕೂಡ ತುಂಬ ಗೌರವದಿಂದ ನಮ್ಮೆಲ್ಲ ನೋಡ್ಕೊಳ್ತಾ ಇದ್ದರು. ಮತ್ತು ಅವರ ಈ ಒಂದು ಕುಟುಂಬ ಈಗ ಏನಾಗಿದೆ, ತುಂಬ ಕಣ್ಣೀರಿನಲ್ಲಿ ಕಾಲು ಕಳೆತಿದೆ. ಇನ್ನು ಕಾರ್ಯಾಚರಣೆ ಶೀಘ್ರಗತಿಯಲ್ಲಿ ನಡೀತಾ ಇಲ್ಲ. ಈ ಕುಟುಂಬ ತುಂಬ ದುಃಖಿತರಾಗಿದ್ದಾರೆ. ಆದಷ್ಟು ಬೇಗ ಹುಡುಕೊಡಿ ಅಂತ ಹೇಳ್ತಿದ್ದಾರೆ. ಅವರ ಮಗಳನ್ನು ಮಾತಾಡ್ತೇನೆ. ಈಗ ಅಪ್ಪ ಎಷ್ಟೊತ್ತಿಗೆ ಹೋಗಿದ್ರು, ಮತ್ತು ಲಾಸ್ಟ್ ನಿಮ್ಮ ಜೊತೆ ಮಾತಾಡಿದ್ದು ಯಾವಾಗ? ಎಲ್ಲ ಒಟ್ಟಾಗಿ ತಿಂಡಿ ಮಾಡಿದ್ರ ಅಥವಾ ಹೇಗೆ, ಏನು? ಅಪ್ಪ ಬೆಳಿಗ್ಗೆ 7 ಗಂಟೆ ಹೋಗಿದ್ರು ಮನೆಯಿಂದ ಚಹಾ ಕುಡಿದು. ರಾತ್ರಿ ನನ್ನ ಜೊತೆ ತುಂಬ ಹೊತ್ತು ಮಾತಾಡ್ತಾ ಇದ್ರು. ಊಟ ನನ್ನ ಹತ್ರನೇ ಊಟ ಎಲ್ಲ ಬಡಿಸ್ಕೊಡು ಅಂತೆಲ್ಲ ಹೇಳಿದ್ರು. ಈಗ ಎಲ್ಲ ಒಟ್ಟಾಗಿಯೇ ಊಟ ಮಾಡ್ತಿದ್ರೆ, ತಿಂಡಿ ಮಾಡ್ತೀರಲ್ಲ? ನಾನು ಯಾವಾಗೂ ಅಪ್ಪಗೆ ನಾನೇ ಬಡಿಸ್ಕೊಡ್ತಿದ್ದೆ, ಯಾವಾಗೂ ನಂಗೆ ಕೊಡೆ ಬಡಿಸ್ಕೊಡು ಅಂತ ಹೇಳ್ತಿದ್ದೆ. ನಿಮ್ಮನ್ನೆಲ್ಲ ಚೆನ್ನಾಗಿ ಸಾಕ್ತಾ ಇದ್ರು, ಎಜುಕೇಶನ್ ಕೊಡಿಸಿದ್ರು, ಎಲ್ಲ ಚಲೋ ನೋಡ್ಕೊಂತಿದ್ರು. ಈಗ ನೀವು ಏನು ಆಗ್ರಹ ಮಾಡ್ತೀರಿ? ನಮ್ಮ ಹುಡುಕೊಡಿ ಅಷ್ಟೇ, ನಮಗೆ ಮತ್ತೇನಿಲ್ಲ. ಅವ್ರು ಅನ್ಕೊಂಡು ಏನಾದರೂ ಒಂದು ಸಿಕ್ಕರು ಸಾಕು ಅವ್ರದ್ದು. ಇದು ಅವರ ಮಗಳ ಮತ್ತು ಅಳಿನವ್ರು ಹೇಳುವಂಥ ಮಾತು. ಸ್ಥಳೀಯರನ್ನ ಮಾತಾಡ್ತಾನೆ. ಈಗ ಜಗನ್ನಾಥ್ ಅವರು ಈ ರೀತಿ ಆಗಿರೋದು, ಈಗ ಅಧಿಕಾರಿಗಳ ಮಟ್ಟದಲ್ಲಿ, ಜಿಲ್ಲಾಡಳಿತ ಮಟ್ಟದಲ್ಲಿ ಯಾವ ರೀತಿ ಶೋಧ? ಟ್ಯೂಷನಿಗೆ ಆ ಮಕ್ಕಳು ನಮ್ಮ ತಮ್ಮನ ಹೆಂಡ್ತಿ ದಿನ ನಂಗೆ ಮಾತಾಡ್ಸ್ಕೊಂಡು ಅಂಗನವಾಡಿ ಹತ್ರ ಕಳ್ಸೋಗ್ತಿದ್ದ ಆ ಹುಡುಗಿಯ, ಸಣ್ಣ ಹುಡುಗಿ.
ಮತ್ತೆ ಏನು ಮಾಡ್ಕೊಂಡಿದ್ರು ಜಗನ್ನಾಥ್ ಅವರು? ಅವ್ರು ತಮ್ಮನ ಅಂಗಡಿ ಹೋಗ್ತಿದ್ರು. ದಿನ ಎಷ್ಟೊತ್ತಿಗೆ ಹೋಗ್ತಿದ್ರು, ಎಷ್ಟೊತ್ತಿಗೆ ಬರ್ತಿದ್ರು? ಬೆಳಿಗ್ಗೆ 7:30 ಹೋದ್ರೆ 4 ಗಂಟೆಗೆ ಬರ್ತಿದ್ರು. ನೀವು ಹಿರಿಪುತ್ರಿನ ಎರಡನೇ ಅವರು. ಈಗ ಅಪ್ಪ ಯಾವತ್ತೋದ್ರು, ಏನಾಯ್ತು, ನಿಮ್ಗೆ ಏನಂತ ಮೆಸೇಜ್ ಬಂದಿದೆ? 16ನೇ ತಾರೀಕು ಬೆಳಿಗ್ಗೆ ಕೆಲಸಕ್ಕಂತ ಹೋಗಿದ್ರು. ಆಮೇಲೆ ಈ ಘಟನೆ ಆಯ್ತಲ್ಲ, ನಾವು ಅಲ್ಲಿ ಹೋಗಿ ನೋಡಿದಾಗ ಏನೂ ಇರಲಿಲ್ಲ, ಖಾಲಿ ಮಣ್ಣಷ್ಟೇ ಇತ್ತು. ಅದು ಇನ್ನೂ ಏನು ಗೊತ್ತಾಗಲಿಲ್ಲ. 8 ದಿನ ಆಯಿತು. ಇನ್ನು ಅಪ್ಪನ ಏನು ಸುಳಿವೂ ಇಲ್ಲ, ಏನೂ ಇಲ್ಲ. ಯಾರು ಏನು ಹೇಳ್ತಾನೂ ಇಲ್ಲ, ನಮ್ಗೆ ಕರೆಕ್ಟ್ ಮಾಹಿತಿನೂ ಕೊಡ್ತಾ ಇಲ್ಲ ಯಾರು. ಅದಕ್ಕೆ ಭಾಳ ಬೇಜಾರಾಗಿದೆ ಸರ್. ಹೇಗಿರ್ತಿದ್ರು ಅಪ್ಪನ? ಎಷ್ಟು ಮಿಸ್ ಮಾಡ್ಕೋತಾ ಇದ್ರಿ ಇವತ್ತು? ತುಂಬ ಮಿಸ್ ಮಾಡ್ಕೊಳ್ತಿದ್ವಿ ಸರ್. ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಿದ್ರು. ನಮಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಸರ್. ದಿನ ಕೂಲಿ ಮಾಡಿ ಕೆಲಸ ಮಾಡಿ ನಮ್ಗೆ ಸಾಕ್ತಾಯಿದ್ರು. ತುಂಬ ಮಿಸ್ ಮಾಡ್ಕೊತೀವಿ. ಈಗ ಏನಾದರೂ ನಿಮಗೆ ಪೊಲೀಸವರು, ಇಲಾಖೆಯವರು, ಅಧಿಕಾರಿಗಳು ಏನಾದರೂ ಬಂದು ಮಾತಾಡ್ಸಿದ್ದಾರೆ, ಏನಾದರೂ ಕೇಳಿದ್ರಾ? ಅಧಿಕಾರಿಗಳು ಯಾರು ಬರಲಿಲ್ಲ ಸರ್ ಮನೆ ಹತ್ರ. ಅವ್ರ MLA ಅವರು ಮಾತಾಡ್ಸಿದ್ರು ಅಲ್ಲಿರೋ. ಅವ್ರು ಯಾರಾಗಿದ್ರಲ್ಲಿ ವಿಜಯರಾಗ ಯಾರ ಅವ್ರು ಬಂದಿದ್ರು. ಆಮೇಲೆ ರೂಪಾಲಿ ನಾಯ್ಕ ಬಂದಿದ್ರು. ಕುಮಾರಸ್ವಾಮಿರಲ್ಲಿ ನಮ್ಮ ಮಕ್ಕಳು ಇಲ್ಲಿ ಬಂದಿದ್ರು. ರೂಪಾಲಿ ನಾಯ್ಕ ಬಂದಿದ್ರು ಇಲ್ಲಿ. ಏನಂತ ಹೇಳಿದ್ರು ಅವರು? ಅವರು ಸಾಂತ್ವನ ಹೇಳಿ ಎಷ್ಟು ಬೇಜಾರ ಮಾಡಿಬಿಟ್ರೆ ಹುಡುಗಿ ಕೊಡ್ತೀವಿ ಅಂತ ಹೇಳ್ತವ್ರು. ಇನ್ನು ನೋಡ್ಕೋಕ್ಕಾಗಲ್ಲ, 8 ದಿನ ಆಯಿತು. ಇದು ನೋಡಿ, ಅವರ ಕುಟುಂಬಸ್ಥರು ಇವತ್ತು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಆದಷ್ಟು ಬೇಗ ಜಗನ್ನಾಥ್ ಅವರನ್ನು ಹುಡುಕಿ ಕೊಡಿ ಅಂತೇಳಿ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ಆಗ್ರಹಿಸ್ತಿದ್ದಾರೆ. ನಾವು ಕೂಡ ಈ ವಿಚಾರವನ್ನು ಸಂಬಂಧಪಟ್ಟಂಥವ್ರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರಿನ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಕುಟುಂಬಗಳು ಕೂಡ ತಮ್ಮ ಮನೆಯವರು ಈಗ ಬರ್ತಾರೋ ಆಗ ಬರ್ತಾರಾ ಎಂದು ಕಾದು ಕುಳಿತಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಇಲ್ಲಿಯೇ ಹತ್ತಿರದಲ್ಲಿರುವಂಥ ಶಿರೂರು ಗ್ರಾಮದ ಜಗನ್ನಾಥ್ ನಾಯ್ಕ ಅವರ ಕುಟುಂಬ ಕೂಡ ಕಣ್ಣೀರಿನಲ್ಲಿ ಕಾಲ ಕಳೀತಿರುವಂಥದ್ದು. ಈ ಬಗ್ಗೆ ಮಾತಾಡಿಸಲು ಅವರ ಕುಟುಂಬದವರು ಮತ್ತು ಅವರ ಸಂಬಂಧಿಕರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ. ಮೊದಲನೇದಾಗಿ ಅವರ ಅಳಿಯವರು ಮಾತಾಡ್ತಾನೆ. ಈಗ ತಮ್ಮ ಮಾವನವರು ಯಾವತ್ತು ಆ ಕಡೆ ಹೋಗಿದ್ರು, ಮತ್ತು ತಮ್ಗೇನಾದರೂ ಹೋಗೋ ಮುಂಚೆ ಏನಾದರೂ ನಿಮ್ಮ ಜೊತೆ ಮಾತಾಡಿದ್ರೆ ಲಾಸ್ಟ್ ಮಾತಾಡಿದ್ದು ಯಾವಾಗ? ಸರ್, ಜಗನ್ನಾಥ್ ನಾಯ್ಕ ಅವರು ನಮ್ಮ ಮಾವ. ಜಗನ್ನಾಥ್ ನಾಯ್ಕ ಅವರ ಪತ್ನಿ ಬೇಬಿ ನಾಯ್ಕ ಅವರು, ಅವ್ರ ತಮ್ಮ ಲಕ್ಷ್ಮಣ್ ನಾಯ್ಕ, ಮತ್ತು ಈ ಜಗನ್ನಾಥ್ ನಾಯ್ಕ ನಮ್ಮ ಮಾವ ಅವರಿಗೆ 3 ಜನ ಪುತ್ರಿಯರಿದ್ದಾರೆ, ಹೆಣ್ಮಕ್ಳು. ಮತ್ತು ಅವರಲ್ಲಿ ಹಿರಿಯ ಮಗಳು ಮನಿಷಾ ಅಂತ, ಅವಳನ್ನು ನಾನು ಮದುವೆ ಆಗಿದ್ದೇನೆ ಸರ್. ನಾನು ಆಗಾಗ ಇಲ್ಲಿಗೆ ಬರ್ತಾಯಿದ್ದೆ. 2015ರಲ್ಲಿ ನಮ್ಮ ಮದುವೆ ಆಗಿದೆ ಸರ್. ಈ ಒಂದು ಸಂದರ್ಭದಲ್ಲಿ ಜಗನ್ನಾಥ್ ನಾಯ್ಕ ಅವರು ತುಂಬ ಒಳ್ಳೆಯವರು. ಅವ್ರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದೆ, ತುಂಬ ಒಳ್ಳೆಯ ಮನುಷ್ಯ. ಮತ್ತು 16ನೇ ತಾರೀಕಿನಂದು ಅವರು ಮುಂಜಾನೆ 7:15ಗೆ ಅಲ್ಲಿ ಲಕ್ಷ್ಮಣ್ ನಾಯ್ಕ ಅವರ ಚಹಾ ಅಂಗಡಿಗೆ ಕೆಲಸಕ್ಕಂತ ಹೋದವರು. ಈಗ ಹೋಗೋಕ್ಕಿಂತ ಮುಂಚೆ ನೀವು ಲಾಸ್ಟ್ ಮಾತಾಡಿರೋದು ಯಾವಾಗ? ಅವರು ಬೆಳಿಗ್ಗೆ ಮಾತಾಡಿದ್ರೆ ಅಥವಾ ಸರ್, ನಾನು ಅದ್ರ ಮೊದಲನೇ ದಿವಸ ಅವ್ರ ಹತ್ರ ಫೋನಲ್ಲಿ ಮಾತಾಡಿದ್ದೆ ಸರ್. ಏನೇನು ವಿಷಯಗಳನ್ನು ಮಾತಾಡಿದ್ರಿ? ಅವರು ತಾವು ಇದು ಕುಮಟಾಕ್ಕೆ ಹೋಗಿದ್ವಿ, ಅಲ್ಲಿಂದ ಬಂದ್ವಿ, ಮತ್ತು ತಾನು ಕೆಲಸಕ್ಕಾಗಿ ಹೋಗ್ತಿದ್ದೀನಿ, ಆರಾಮಿದ್ದೀರಾ, ಹೀಗೆಲ್ಲ ಚೆನ್ನಾಗಿ ವಿಚಾರಿಸಿದರು. ಆಗಾಗ ಚೆನ್ನಾಗಿ ಮಾತಾಡ್ತಾಯಿದ್ರು ಸರ್ ನಮ್ಮ ಜೊತೆಗೆ. ಮತ್ತು ಅವರು ಆಗಾಗ ನಾವು ಇಲ್ಲಿ ಬರುವಂಥ ಸಂದರ್ಭದಲ್ಲೂ ಕೂಡ ತುಂಬ ಗೌರವದಿಂದ ನಮ್ಮೆಲ್ಲ ನೋಡ್ಕೊಳ್ತಾ ಇದ್ದರು. ಮತ್ತು ಅವರ ಈ ಒಂದು ಕುಟುಂಬ ಈಗ ಏನಾಗಿದೆ, ತುಂಬ ಕಣ್ಣೀರಿನಲ್ಲಿ ಕಾಲು ಕಳೆತಿದೆ. ಇನ್ನು ಕಾರ್ಯಾಚರಣೆ ಶೀಘ್ರಗತಿಯಲ್ಲಿ ನಡೀತಾ ಇಲ್ಲ. ಈ ಕುಟುಂಬ ತುಂಬ ದುಃಖಿತರಾಗಿದ್ದಾರೆ. ಆದಷ್ಟು ಬೇಗ ಹುಡುಕೊಡಿ ಅಂತ ಹೇಳ್ತಿದ್ದಾರೆ. ಅವರ ಮಗಳನ್ನ ಮಾತಾಡ್ಸ್ತೇನೆ. ಈಗ ಅಪ್ಪ ಎಷ್ಟೊತ್ತಿಗೆ ಹೋಗಿದ್ರು, ಮತ್ತು ಲಾಸ್ಟ್ ನಿಮ್ಮ ಜೊತೆ ಮಾತಾಡಿದ್ದು ಯಾವಾಗ? ಎಲ್ಲ ಒಟ್ಟಾಗಿ ತಿಂಡಿ ಮಾಡಿದ್ರ ಅಥವಾ ಹೇಗೆ ಏನು?